ಯಾರು ಇವತ್ತು ಶಾಸಕರಾಗ್ಬೋದು, ಮಂತ್ರಿ ಆಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು, ಪ್ರಧಾನಮಂತ್ರಿ ಆಗ್ಬೋದು, ಎಲ್ಲಾ ರೀತಿಯ ಅಧಿಕಾರ, ಅದಕ್ಕೆ ಯಾವುದೇ ರೀತಿಯ ಅಡೆತಡೆಗಳು ಬರೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಇವತ್ತು ರಾಜಕೀಯ ನ್ಯಾಯ ಮತ್ತೆ ಈ ಜಾತಿ ವ್ಯವಸ್ಥೆ ಏನಿದೆ ನಮ್ಮ ದೇಶದಲ್ಲಿ ತಲತಲಾಂತರದಿಂದ ಬಂದಂತದ್ದು. ಅಂತ ಪರಿಸ್ಥಿತಿಯಲ್ಲಿ ಪ್ರತಿಯೊಂದು ಸಮುದಾಯದವರಿಗೂ ಇವತ್ತು ರಾಜಕೀಯದಲ್ಲಿ ಮೀಸಲಾತಿ ಕೊಟ್ಟು ಗ್ರಾಮ ಪಂಚಾಯಿತಿಯಿಂದ ಲೋಕಸಭೆವರೆಗೆ ಪ್ರಾತಿನಿಧ್ಯ ಸಿಗುವಂತಹ ಒಂದು ರೀತಿಯಲ್ಲಿ ಸಂವಿಧಾನ ರಚನೆ ಮಾಡಿದಂತಹ ಶ್ರೇಯಸ್ಸು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ತಾರೆ. ಈ ದೇಶದಲ್ಲಿ ಪ್ರತಿಯೊಬ್ಬರಿಗೆ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಿಮ್ಮ ನಿಮ್ಮ ಅನಿಸಿಕೆಗಳೇನಿದ್ದಾವೆ ಅದು ಹೇಳಲಿಕ್ಕೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನು ಕೊಡಲಾಗಿದೆ. ಅದರ ಜೊತೆಯಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ, ಈ ದೇಶದಲ್ಲಿರುವಂತಹ ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮೀಯ ಜನರು ತಮ್ಮ ತಮ್ಮ ಧರ್ಮದ ಆಚರಣೆ ಮಾಡಲಿಕ್ಕೆ, ಬೋಧನೆ ಮಾಡಲಿಕ್ಕೆ, ಪ್ರಚಾರ ಮಾಡಲಿಕ್ಕೆ, ಪ್ರಸಾರ ಮಾಡಲಿಕ್ಕೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯ ಕೊಟ್ಟಿದ್ದಿದೆ. ಇವತ್ತು ಅದೇ ರೀತಿಯಲ್ಲಿ ಇವತ್ತು ಉಪಾಸನೆಯ ಸ್ವಾತಂತ್ರ್ಯ ಇರಬಹುದು, ಸ್ಥಾನಮಾನಗಳಲ್ಲಿ ಯಾವುದೇ ಮೇಲು ಕೀಳಿಲ್ಲ ಅನ್ನುವಂತಹ ಒಂದು ವಿಚಾರ ಇರುವಂತದ್ದು. ಇವತ್ತು ಎಲ್ಲರಿಗೂ ಯಾವ ರೀತಿಯಲ್ಲಿ ವ್ಯಕ್ತಿ ಗೌರವ ಇರಬಹುದು, ಮತ್ತೆ ದೇಶದಲ್ಲಿ ಭ್ರಾತೃತ್ವ, ಈ ದೇಶದ ಐಕ್ಯತೆ, ಸಮಗ್ರತೆ, ಇವತ್ತು ಸಹೋದರತ್ವ, ಸಹಭಾಗ್ಯ ಕಾಪಾಡಿಕೊಂಡು ಹೋಗಬೇಕು ಅನ್ನುವಂಥದ್ದು, ಸಾಮರಸ್ಯ ಕಾಪಾಡಿಕೊಂಡು ಹೋಗುವಂಥದ್ದು ಅಂತ ಹೇಳಬಹುದು. ಇಂತಹ ಒಂದು ಸಂವಿಧಾನ ಕೊಟ್ಟು ಇವತ್ತು ಯಾರೇ ದೇಶದ ನಿವಾಸಿಗಳು ಎಲ್ಲಿ ಬೇಕು ಅಲ್ಲಿ ಅವರು ವ್ಯಾಪಾರ ಮಾಡಬಹುದು, ವೃತ್ತಿ ಮಾಡಬಹುದು, ವಿದ್ಯಾಭ್ಯಾಸ ಮಾಡಬಹುದು, ಮಾಧ್ಯಮಗಳು, ಪತ್ರಿಕೆಗಳು ತೆಗಿಬಹುದು. ಇವತ್ತೇನು ಸರ್ಕಾರ ಇದೆ, ನಮ್ಮದೇ ಸರ್ಕಾರ ಇದೆ, ಯಾವುದೇ ಸರ್ಕಾರ ಇದ್ರೂ ಆ ಸರ್ಕಾರದ ಟೀಕೆ ಟಿಪ್ಪಣಿ ಮಾಡಲಿಕ್ಕೆ, ಇವತ್ತು ವಿಮರ್ಶೆ ಮಾಡಲಿಕ್ಕೆ ಸಂಪೂರ್ಣವಾದಂತಹ ಅಧಿಕಾರ ಈ ಸಂವಿಧಾನದಲ್ಲಿದೆ. ಇಂಥ ಒಂದು ಬೃಹತ್ತಾದಂತ ವಿಶ್ವಕ್ಕೆ ಮಾದರಿಯಾದಂತಹ ಸಂವಿಧಾನ ಕೊಟ್ಟದಕ್ಕಾಗಿ ಈ 74 ವರ್ಷದಲ್ಲಿ ಈ ರಾಷ್ಟ್ರ ಸಾಕಷ್ಟು ಅಭಿವೃದ್ಧಿ ಆಗಿದೆ. ನೀವು ನೋಡ್ರಿ, ಇವತ್ತು ಹಿಂದೆ ಏನಿತ್ತು, ಕೆಲವೊಂದು ಜನ ಇವತ್ತು ಜನರಿಗೆ ದಾರಿ ತಪ್ಪಿಸ್ತಾರೆ, ನಮ್ಮ ಯುವಕರಿಗೆ ದಾರಿ ತಪ್ಪಿಸ್ತಾರೆ, ಸುಳ್ಳೆ ಸತ್ಯ ಅನ್ನುವಂತ ರೀತಿಯಲ್ಲಿ ಬಿಂಬಿಸ್ತಾರೆ. ಇವತ್ತು ನಮ್ಮ ದೇಶ ಈ ಒಂದು 74 ವರ್ಷಗಳಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ಔದ್ಯೋಗಿಕ, ಕೃಷಿ ಕ್ಷೇತ್ರದಲ್ಲಿ, ವಿಜ್ಞಾನದಲ್ಲಿ, ತಂತ್ರಜ್ಞಾನದಲ್ಲಿ, ಮಾಹಿತಿ ತಂತ್ರಜ್ಞಾನದಲ್ಲಿ, ಇವತ್ತೆಲ್ಲದರಲ್ಲಿ ನೋಡಿ ನೀವು ಏನು ಇವತ್ತು ನಾವು ಅಭಿವೃದ್ಧಿ ಪಡೆದಂತ ಹೋಗಿದ್ದೇವೆ. ಇವತ್ತು ಎಲ್ಲರ ಕಣ ಮುಂದೆ ಇದೆ, ಯಾವ ಬೇಕಾಗಿಲ್ಲ ನೋಡ್ಬೋದು. ಬಹಳಷ್ಟು ಜನ ಹೇಳ್ತಾರೆ, ಅರೆ 60 ವರ್ಷದಿಂದ ಏನಾಗಿದೆ, 70 ವರ್ಷದಿಂದ ಏನಾಗಿದೆ. ಏನಿತ್ತಪ್ಪ ಈ ದೇಶದಲ್ಲಿ? ಸ್ವಾತಂತ್ರ್ಯ ಬಂದಾಗ ನಮ್ಮ ಪರಿಸ್ಥಿತಿ ಏನಿತ್ತು? ಇವತ್ತು ಇಲ್ಲಿ ಸಾಕ್ಷರತೆ 10% ಇದ್ದಿಲ್ಲ. 32 ಕೋಟಿ ಜನರಿಗೆ ಬೇಕಾಗುವಷ್ಟು ಆಹಾರ ಧಾನ್ಯಗಳು ನಮಗೆ ಇರಲಿಲ್ಲ. ಹಸಿವಿನಿಂದ ಜನ ಸಾಯ್ತಾ ಇದ್ರು. ವಿದೇಶದಿಂದ ಕಳಪೆ ಮಟ್ಟದ ಆಹಾರ ತಂದು ಜಾನುವಾರುಗಳಿಗೆ ಕೊಡುವಂತ ಆಹಾರ ಧಾನ್ಯಗಳು ಕೊಡ್ತಾ ಇದ್ರು. ರಸ್ತೆ ಇದ್ದಿಲ್ಲ, ಶಾಲೆ ಇದ್ದಿಲ್ಲ, ವಿಶ್ವವಿದ್ಯಾಲಯ ಇದ್ದಿಲ್ಲ, ಅಣೆಕಟ್ಟು ಇದ್ದಿಲ್ಲ, ವಿಜ್ಞಾನ ಇಲ್ಲ, ತಂತ್ರಜ್ಞಾನ ಇಲ್ಲ, ಗಡಿ ಕಾಯಲಿಕ್ಕೆ ಸೈನಿಕರಿದ್ದಿಲ್ಲ, ಟ್ಯಾಂಕ್ಗಳಿದ್ದಿಲ್ಲ, ವಿಮಾನ ನಿಲ್ದಾಣಗಳಿದ್ದಿಲ್ಲ, ರೈಲ್ವೆ ನಿಲ್ದಾಣಗಳಿದ್ದಿಲ್ಲ, ಬಂದರುಗಳಿದ್ದಿಲ್ಲ. ಏನಿತ್ತಮ್ಮ? ಏನು ಇರಲಿಲ್ಲ. ನಮ್ಮ ಜನರ ಏನು ವಯೋಮಾನ ಏನಿತ್ತಲ್ಲ 37-38 ವರ್ಷ ಇತ್ತು ಅಷ್ಟೇ ಸರಾಸರಿ. ಇವತ್ತು ನೋಡಿ 76-80% ಸಾಕ್ಷರತೆ ಇದೆ. ನಮ್ಮ ದೇಶದಲ್ಲಿರುವಂತಹ 143 ಕೋಟಿ ಜನಸಂಖ್ಯೆ ಇದೆ. ಜಗತ್ತಿನಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಉಳ್ಳಂತಹ ರಾಷ್ಟ್ರ. 143 ಕೋಟಿ ಜನರಿಗೆ ಬೇಕಾಗುವಷ್ಟು ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡಿ ರಫ್ತು ಮಾಡುವಂತಹ ಸಾಮರ್ಥ್ಯ ಇವತ್ತು ಬಂದಿದೆ ಅಂತ ಹೇಳಿದ್ರೆ, ಜವಾಹರ್ಲಾಲ್ ನೆಹರೂಜಿಯವರು ಹಿಡ್ಕೊಂಡು ಸತತವಾಗಿ ಬಂದಂತಹ ನಾಯಕರುಗಳ ಪರಿಶ್ರಮ ಇವತ್ತು ನಾವೆಲ್ಲ ಮರಿಲಿಕ್ಕೆ ಆಗೋದಿಲ್ಲ. ಇವತ್ತು ನೋಡಿ, ಮಾಹಿತಿ ತಂತ್ರಜ್ಞಾನದಲ್ಲಿ, ವಿಜ್ಞಾನದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಏನ್ ಬಡವರ ಮಕ್ಕಳಿದ್ದಾರೆ, ಶೋಷಿತರ ಮಕ್ಕಳಿದ್ದಾರೆ, ಹಳ್ಳಿಗಳಲ್ಲಿ ವಿದ್ಯಾಭ್ಯಾಸ ಮಾಡಿದಂತಹ ಮಕ್ಕಳಿದ್ದಾರೆ. ಯಾರಿಗೂ ಪ್ರತಿಭೆಯನ್ನು ಕೊಡ್ತಾ ಇಲ್ಲ. ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಲಂಡನ್ ನಲ್ಲಿ, ಪ್ಯಾರಿಸ್ ನಲ್ಲಿ, ಅಮೆರಿಕಾದಲ್ಲಿ, ಯುಎನ್ಒದಲ್ಲಿ, IBM ನಲ್ಲಿ
ಯಾರು ಕೊಡುಗೆಪ್ಪ, ಯಾರು ಮಾಡಿದ್ದು, ಯಾರು ಭದ್ರವಾದಂತ ಬುನಾದಿ ಹಾಕಿದ್ದಾರೆ? ಇವತ್ತು ಯಾರು ಬಡವರಿದ್ದಾರೆ, ಶೋಷಿತರಿದ್ದಾರೆ, ರೈತರಿದ್ದಾರೆ, ಕಾರ್ಮಿಕರಿದ್ದಾರೆ, ನಮ್ಮ ಮಕ್ಕಳೆಲ್ಲ ನಾವು ನೋಡ್ತಾ ಇದ್ದೇವೆ. ಜಗತ್ತು ನನ್ನ ಅಂಗೈಯಲ್ಲಿ ಅಂತ ಹೇಳಿ ಇವತ್ತೇನು ಮೊಬೈಲ್ ಸುಮಾರು 120 ಕೋಟಿ ಜನರ ಹತ್ರ ಮೊಬೈಲ್ ಇದೆ. ಸಂಪರ್ಕ ಕ್ಷೇತ್ರದಲ್ಲಿ ಕ್ರಾಂತಿ ಆಗಿದೆ. ಯಾರ ಕಾರಣ? ಹಿಂದೆ ರಾಜೀವ್ ಗಾಂಧಿ ಅವರಿದ್ದಾಗ ಸಂಪರ್ಕ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿ ಇವತ್ತೇನು ಎಲ್ಲಾ ಕಡೆ ಟೆಲಿಫೋನಿ ಮುಖಾಂತರ ಆಪ್ಟಿಕಲ್ ಫೈಬರ್ ಕೇಬಲ್ ಹಾಕಿದ್ದಕ್ಕಾಗಿ, ಬಾಹ್ಯಾಕಾಶಕ್ಕೆ ರಾಕೆಟ್ಗಳನ್ನು ಬಿಟ್ಟಿದ್ದಕ್ಕಾಗಿ ದೇಶದಲ್ಲಿ ಇವತ್ತು ನಮ್ಮ ಯುವಕರು ಅಷ್ಟೊಂದು ಸಾಮರ್ಥ್ಯವನ್ನು ಪಡೆದಿದ್ದಾರೆ. ಈಗಾಯ್ತಾ? ಇವರು ಬಂದ ಮೇಲೆ ಜಗತ್ತು ಉಟ್ಕೊಳ್ತಾ? ಇವತ್ತು ಸುಳ್ಳು ಎನ್ನುವಂಥದ್ದು. ಇವತ್ತು ಯಾರೋ ಮಾಡಿದಂತ ನಾನೇ ಮಾಡಿದ್ದೀನಿ ಅಂತೇಳಿ ಇವತ್ತು ಜನರಿಗೆ ಬಿಂಬಿಸುವಂತ ಕೆಲಸ, ಭ್ರಮಾಲೋಕ ನಿರ್ಮಾಣ ಮಾಡುವಂಥದ್ದು ನಡೀತಾ ಇದೆ. ಆಲೋಚನೆ ಮಾಡಬೇಕಾಗ್ತದೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತೇನು ಬಡವರಿಗೆ, ಶೋಷಿತರಿಗೆ, ಹಿಂದುಳಿದವರಿಗೆ, ಬುಡಕಟ್ಟು ಸಮುದಾಯದವರಿಗೆ, ಎಲ್ಲಾ ಜನರಿಗಾಗಿ ಅನೇಕ ಬಡತನ ನಿರ್ಮೂಲನೆ ಕಾರ್ಯಕ್ರಮಗಳನ್ನು ಮಾಡಿದಂಥದ್ದು ಯಾರು? ಇವತ್ತಿನ ಆಹಾರ ಭದ್ರತೆ ಕಾಯ್ದೆ ಮಾಡಿ 80% ಜನರಿಗೆ ಹಸಿವಿನಿಂದ ಯಾರು ಬಳಲಬಾರದು ಅಂತ ಹೇಳಿ ₹3 ಕಿಲೋ ಅಕ್ಕಿ, ₹2 ಕಿಲೋ ಗೋಧಿ ಕೊಡಬೇಕು ಅನ್ನುವಂತ ಕಾರ್ಯಕ್ರಮ ರೂಪಿಸಿದ್ದು ಯಾರು? ಇವರು ಮಾಡಿದ್ರ? ಈಗಿದ್ದಂತ ಬಿಜೆಪಿ ಸರ್ಕಾರದವರು ಮಾಡಿದ್ರ? ಇವರೇನಾದ್ರೂ ಬಡವರಿಗೆ ಕಾರ್ಯಕ್ರಮ ಮಾಡಿದಾರ? ಇವತ್ತು ಬಡವರಿಗೆ ಯಾರಿಗೆ ಸೂರಿಲ್ಲ, ಸೂರು ಕೊಡಬೇಕು ಅಂತ ಹೇಳಿ ಇಂದಿರಾ ಆವಾಸ್ ಯೋಜನೆ ಇರ್ಬೋದು, ಅನೇಕ ಯೋಜನೆಗಳು ಮಾಡಿದ್ದು ಯಾರು? ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಸಂರಕ್ಷಣೆ ಕೊಡಬೇಕು, ಅವರಿಗೆ